ಮರಿಗಳಿರುತ್ತಲ್ಲ, ಹಂದಿ ಮರ ಆಡೋದ್ರ ರೇಸ್, ಹಂದಿ ಒಳ್ಳೆ ಹುಡುಗ ಅವನು. ಅಂಡ್ ಪ್ರತಿಯೊಬ್ಬರಿಗೂ ಗೌರವ ಕೊಡಕ್ ಬರುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡಕ್ ಬರುತ್ತೆ ಅವನಿಗೆ. ನನಗ್ ಬರಲ್ಲ, ನಂಗೆ ಪ್ರಶಾಂತ್ ಅಂತ ಹುಡುಗ ಸಿಕ್ಕರೆ ಮದುವೆ ಆಗ್ತೀನಿ. ಲಡ್ಡು ಬಂದು ಬಾಯಿಗೆ ಬೆತ್ತ. ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಟ್ಯಾಲೆಂಟೆಡ್ ಕಲಾವಿದ. ಸೊ ಇವತ್ತು ವ್ಲಾಗ್ ಬಂದ್ಬಿಟ್ಟು ನಮ್ಮ ಶಿವ್ ಬ್ರೋ ಮಾನ್ಸಾಕಂದು ಮದುವೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಅವ್ರ ಕತೆಗಳು, ಅವರಲ್ಲಿ ಇದ್ದಾಗ ಲವ್ ಸ್ಟೋರಿ ಎಲ್ಲ ಕೇಳಿಸ್ಕೊತಿದ್ದೆ. ಸೊ ಈಗ ಈ ವ್ಲಾಗು ಅವ್ರ ಮದುವೆದು. ಸೊ ಬನ್ನಿ, ನನ್ನ ಜೊತೆ ಯಾರು ಬರ್ತಾರೆ, ಹೋಗಿ ಮದುವೆನ ಸೆಲೆಬ್ರೇಟ್ ಮಾಡೋಣ. ಹೇಗ್ ನಡೀತಾ ಇರುತ್ತೆ ನೋಡೋಣ. ನಾನು ಆಕ್ಚುಲಿ ರಿಸೆಪ್ಷನ್ ಹೋಗಕ್ಕಾಗ್ಲಿಲ್ಲ, ಬಟ್ ಮದುವೆ ದಿವಸನೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಬನ್ನಿ, ಲೆಟ್ಸ್ ಗೋ. ಓ ನೋಡ್ಬೋದು, ಫುಲ್ ರೆಡಿ ಆಗಿದ್ದೀನಿ. ಅನುವಕ್ಕ ಇನ್ನೇನು ಬರ್ತಾರೆ. ಸೊ ಅನುವಕ್ಕಗೆ ವೇಟಿಂಗ್. ಸೊ ಮೇನ್ ಗೇಟ್ ಅಲ್ಲಿ ವೇಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಇದು ನನ್ನ ಔಟ್ಫಿಟ್ ಸಗಲ ಕಾಣಿಸ್ತಾನೆ. ಸೊ ಅನುವಕ್ಕ ನನ್ನ ಕಾರಲ್ಲಿ ಬರ್ತಾರೆ. ಅಕ್ಕನಿಗೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇ ಮೇನ್ ರೋಡ್ ಅಲ್ಲಿ ನನ್ನ ಗಾಡಿನ ನಾನು ಸರ್ವಿಸಿಗೆ ಬಿಟ್ಟಿದೆ. ಸೊ ಅಕ್ಕ ಅವ್ರ ಗಾಡಿ ತಗೊಂಡ್ಬರ್ತಿದಾರೆ. ಸೊ ಹತ್ತದು ಹೋಗೋದು. ಸೊ ವೇಟಿಂಗ್ ನೋಡಿ, ತುಂಬಾ ಲೇಟ್ ಮಾಡಿದ್ರೆ ನಮ್ಮ ಅನುಪಮ ಅಕ್ಕ ಹಾಕೊಳ್ಳಿ. ನಾನು ಲೇಟ್ ಮಾಡ್ತೀನಿ, ಅವರು ಲೇಟ್ ಮಾಡ್ತಾರೆ. ಕಾರಲ್ಲಿ ಹತ್ತೆ ಅಕ್ಕ, ನಾನು ಓಡಿಸ್ತೀನಿ ಕೊಡಕ್ಕ. ಬೇಡ, ನೋಡ್ದ ನಾನು ಕಾರ್ ಕೊಡಲ್ಲ ಅಂತ ಹೇಳು, ನಾನು ಈಗಲೇ ಓಡಿಸ್ತೀನಿ. ನೀನು ಬಂದ ತಕ್ಷಣನೇ ಕೇಳ್ಬೇಕಿತ್ತು, ಅಕ್ಕ ನಿಂಗೆ ಹುಷಾರಿಲ್ಲ ಬಾ ನಾನು ಓಡಿಸ್ತೀನಿ ಅಂತ. ನೀನ್ ಅದನ್ನ ಅಕ್ಕ ಒಬ್ಬೊಬ್ರು ಕಾರ್ಗಳು ಕೊಡಲ್ಲ ಅಕ್ಕ, ಏನ್ ಅನ್ಕೋತಾರ ಅಂತ. ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲಾ ನೋಡ್ಬೇಡಿ, ಇವನಿಗೆ ಜಾಸ್ತಿ ರೀಚ್ ಕೊಡ್ಬೇಡಿ, ಅವನಿಗೆ ಡಿಸರ್ವಿಂಗ್ ಇಲ್ಲ ಅವನು. ಈಗ್ಲೂ ಕೂಡ ನಾನು ಓಡಿಸ್ತೀನಿ. ಈಗ್ಲೂ ಕೂಡ ನೋಡಿ, ಅವ್ರ ಫಿಯಾನ್ಸಿನೂ ಹೇಳ್ತಾರೆ. ಅವಳು ಮಾತಾಡ್ತಾಳೆ, ಎರಡು ಮಾತಾಡ್ತಾಳೆ ಅಷ್ಟೇ. ಅವಳು ಕೂಡ ನಿಜವೂ ನಾನು ಓಡಿಸ್ತೀನಿ ಕೊಡು, ನಿಜವೂ. ಇವಾಗ ಕೇಳ್ತಾನೆ ಅಕ್ಕ ನೀನ್ ಏನ್ ಅನ್ಕೋತಿ ಅನ್ಕೊಂಡ್ ನಾನು. ಆಮೇಲೆ ನೀನ್ ಬೇರೆ ಹೀರೋಯಿನ್ ತರ ನಿಲ್ಸ್ತಲ್ಲ, ನಾನು ಏನಕ್ ಬೇಕು, ನಿನ್ಗೆ ಒಂದು ಅಡ್ಜಸ್ಟ್ ಆಗಿರುತ್ತೆ. ನಾನೇ ಓಡಿಸ್ತೀನಿ. ಆಯ್ತು, ಒಂದ್ ಕೆಲಸ ಮಾಡ್ತೀನಿ. ಅಯ್ಯೋ ನಾನು ಆ ಸೀಟಲ್ಲಿ ಕೂರ್ಬೇಕಿತ್ತಲ್ಲ, ಕೂತ್ಬಿಟ್ಟಿಗಳಲ್ಲ. ಚೂರಿತ್ತು ಆ ರಿಯಾಕ್ಷನ್. ಇಲ್ಲಕ್ಕ ನಾನು ಬರ್ತಾ ಓಡಿಸ್ತೀನಿ ಬಿಡು. ಓಕೆನಾ, ಬರ್ತಾನೆ, ನೀನ್ ಆರಾಮಾಗಿ ಮಾಡ್ಕೊ. ಆಗಿಲ್ಲ ಕಣೋ, ನಿನ್ ಮೇಲಿಗೋ ನಿನ್ನ ಹತ್ರ ಇಟ್ಕೊಂಡ್ ನನಗ್ ಸಕ್ಕದಾಗ ಓಡ್ಸಕ್ ಬರುತ್ತೆ ಕಾರ್ನ. ಅಕ್ಕ ಈಗ ಯಾಕಕ್ಕ ಮೇಲೆ ಕೆಳಗೆ ಅಂತೆಲ್ಲ ಮಾತಾಡ್ತಿದ್ಯಾ? ಹೇಳು ಅಕ್ಕ ಪ್ಲೀಸ್ ಅಕ್ಕ, ಇದೆಲ್ಲ ಸೊ ನೋಡಿದ್ರಲ್ಲ, ನಾನೇ ಓಡಿಸ್ತಿದ್ದೆ, ಅಕ್ಕನೇ ಓಡಿಸ್ತೀನಿ. ಅಂದ್ರೆ ನನ್ ಪ್ರಕಾರ ಹೆಂಗ್ ಗೊತ್ತಾ, ಅಕ್ಕ ಓಡಿಸ್ಲಿ ಅಂತ ನನ್ ಖುಷಿ. ಯಾಕಂದ್ರೆ ಏನಕ್ಕೆ ಒಂದು ಬರೀ ಗಂಡ್ಸೆ ಓಡಿಸ್ಬೇಕು, ಯಾಕೆ ಹೆಂಗ್ಸು ಓಡಿಸ್ಬಾರ್ದು, ಓಡಿಸ್ಬಹುದು ಅಂತ ಒಂದು ಹೇಳೋ ಮೂಲಕ ನಾವು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದೀವಿ. ಹೌದು, ಹೆಣ್ಮಕ್ಳು ಕೂಡ ಓಡಿಸ್ಬೋದು. ಅಂಡ್ ಕೆಲವು ಹೆಣ್ಮಕ್ಳು ಸಕ್ಕದಾಗಿ ಓಡಿಸ್ಬೋದು, ಕೆಲವು ಹೆಣ್ಮಕ್ಳು ಮಾತ್ರ ಅವಸಮ ಓಡಿಸ್ತಾರ. ಹೌದು, ಅದ್ರಲ್ಲಿ ನಾನು ಇದೀನಿ. ನೀವ್ ಇದೇನಕ್ಕ? ಅಕ್ಕ ನೀನ್ ಯಾಕೆ F1 F2 ರೇಸ್ ಹೋಗ್ಬಾರ್ದು? ನೀನ್ F1 ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು. ಆತರ ಎಲ್ಲ ಕ್ರೇಜಿ ಬೇಡ. ಅಕ್ಕ ದೇಶ F1 ಅಂದ್ರೆ ಏನಮ್ಮ? ನಗ್ತಲ್ಲ, ಗೊತ್ತಿಲ್ಲ. ಸುಮ್ನಿದೆ. F1 ಅಂದ್ರೆ ಇದು ಮರಿಗಳಿರುತ್ತಲ್ಲ, ಹಂದಿ ಮರ ಆಡೋದ್ರ ರೇಸ್, ಹಂದಿ ಮರಿ. ಸೊ ಪ್ರಶಾಂತ್, ಅಕ್ಕ ಒಂದ್ ಕ್ವೆಶ್ಚನ್ ಕೇಳ್ತೀನಿ. ಇವಾಗ ನಿಂಗ್ ಪಾಪ ಟ್ರಾಲ್ ಮಾಡ್ತಿದಾರಲ್ಲ, ದಟ್ ಏನೋ ನಿನ್ನಂತವನ್ಗೆ ಈ ತರದೊಂದು ಬ್ಯೂಟಿ ಸಿಕ್ಕಿದೆ ಅಂತ, ನಿಂಗ್ ಅವಾಗೆಲ್ಲ ಅದೆಲ್ಲ ಕೇಳಕ್ ಹರ್ಟ್ ಆಗತ್ತಾ? ಸ್ವಲ್ಪ ಹರ್ಟ್ ಆಗತ್ತಕ್ಕ. ಅಂದ್ರೆ ಬ್ಯೂಟಿ ನೋಡಿ ನಾನು ಇಷ್ಟಪಟ್ಟಿಲ್ಲ. ನಾನು ಇವತ್ ಬೆಳಿಗ್ಗೆ ಒಂದ್ ಟ್ರಾಲ್ ನೋಡಿದೆ, ಆಯ್ತಾ, ನೀನ್ ಮಾಡಕ್ಕೂ ಮುಂಚೆ. ಅಂದ್ರೆ ದುಡ್ಡಿದ್ರೆ, ಸಾರಿ, ದುಡ್ಡಿದ್ರೆ ಯಾರ್ ಬೇಕಾದ್ರೆ ಸಣ್ಣ ಎಂತವನಿಗೂ ಎಂತವ್ರೆಲ್ಲ ಸಿಗ್ತಾರೆ ಅಂತ. ಕರೆಕ್ಟ್, ನೀನ್ ಮೂದೇವಿ, ಇವ್ರು ಶ್ರೀದೇವಿ, ಆಯ್ತಾ. ನಾನು ನಿಮ್ ವ್ಲಾಗ್ ಮುಖಾಂತರ ಹೇಳೋದೇನಂದ್ರೆ, ಸಕ್ಕದಾಗಿರೋರು, ಬ್ಯೂಟಿ, ಕಲರು, ಅದೆಲ್ಲ ಸ್ವಲ್ಪ ವರ್ಷಗಳಾದ್ಮೇಲೆ ಹೊರಟೋಗ್ಬಿಡತ್ತೆ. ಶ್ರೀದೇವಿ ಆಗ್ಲಿ ಮೂದೇವಿ ಆಗ್ಲಿ ಮುಖದಲ್ಲಿ ರಿಂಕಲ್ಸ್ ಬಂದೇ ಬರುತ್ತೆ, ವಯಸ್ಸಾಗೆ ಆಗತ್ತೆ. ಎಲ್ಲರೂ ಅಂಕಲ್ ಆಂಟಿ ಅಜ್ಜಿ ತರ ಆಗ್ಲೇಬೇಕು. ಮನುಷ್ಯತ್ವ, ಮನುಷ್ಯನ ಗುಣ ತುಂಬಾ ಮುಖ್ಯ ಆಗತ್ತೆ. ಅಂಡ್ ಆಲ್ಸೋ ನಂಗೆ ಇವ್ರಿಬ್ರದ್ದು ಅದೇ ಇಷ್ಟ ಆಗೋದು. ಅವ್ನ್ ಏನ್ ಚೆನ್ನಾಗಿಲ್ಲ ಅಂತ ಯಾರು ಹೇಳಂಗೇ ಇಲ್ಲ. ಅವ್ನು 1.5 ಇರ್ಬೋದು, ತಲೆನಲ್ಲಿ ಕೂದಲು ಕಡಿಮೆ ಇರ್ಬೋದು, ಬಟ್ ಒಳ್ಳೆ ಹುಡುಗ ಅವನು. ಅಂಡ್ ಪ್ರತಿಯೊಬ್ಬರಿಗೂ ಗೌರವ ಕೊಡಕ್ ಬರುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡಕ್ ಬರುತ್ತೆ ಅವನಿಗೆ. ಸೊ ದಟ್ ಶುಡ್ ಮ್ಯಾಟರ್, ಮನ್ಸ್ ಮ್ಯಾಟರ್ ಆಗ್ಬೇಕು. ಅಂಡ್ ಅವ್ರಿಬ್ರು ಖುಷಿಯಾಗಿದ್ದಾರೆ. ನಂಗೆ ಅರ್ಥನೇ ಆಗಲ್ಲ, ಟ್ರೋಲ್ ಮಾಡೋರಿಗೆ ಯಾಕೆ ಈ ತರದೆಲ್ಲ ಯೋಚನೆ ಮಾಡ್ಕೊಂಡು ಟ್ರೋಲ್ ಮಾಡ್ತಾರೆ ಅಂತ.
ಅಂದ್ರೆ ನಮಗೆ ಇಲ್ದಿರೋ ಯೋಚನೆ ನಮಗ್ ಬರ್ಸ್ಬಿಡ್ತಾರೆ. ಅಂದ್ರೆ ಅಕ್ಕ ನನ್ನ ಮನ್ಸಲ್ಲಿರೋದು ನೀನ್ ಕರೆಕ್ಟ್ ಆಗಿ ಹೇಳಿದ್ರೆ ನಾನು ಇದನ್ನ ಹೇಳೋಣ. ಆಕ್ಚುಲಿ ಒಂದು ಕ್ವಶನ್ ಅವ್ನ್ ಮೂದೇವಿನೇ ಇರ್ಬೋದು, ಅವ್ನ್ ಕಪ್ಪಗಿರ್ಬೋದು, ಒಂದೂರೇ ಇರ್ಬೋದು, ಅವ್ನ್ ಚೆನ್ನಾಗಿಲ್ದೆ ತುಂಬಾ ಖರಾಬ್ ಆಗಿರ್ಬೋದು, ಆಕೆಗ್ ಇಷ್ಟ. ಅವ್ ಏನೋ ಒಂದ್ ನೋಡಿರ್ತಾರೆ, ಏನೋ ಒಂದ್ ಗುಣ ನೋಡಿರ್ತಾರೆ, ಅಂಡ್ ಅವ್ರು ಸಕ್ಕದಾಗಿದ್ರೆ ಸೋ ವಾಟ್. ಹಂಗಂತ ಈ ತರದ್ ಹುಡುಗರಿಗೆ ಸಕ್ಕದಾಗಿರೋ ಹುಡುಗಿರ್ ಲವ್ವೇ ಮಾಡಬಾರ್ದಾ? ಹಂಗಾದ್ರೆ ಸಕ್ಕದಾಗಿಲ್ದವ್ರನ್ನೆಲ್ಲ ಒಂದ್ ಕಡೆ ಹಾಕ್ಬಿಟ್ಟು ನಾನು ಇಷ್ಟನೇ ಪಡ್ಬೇಡಿ ಅಂದ್ರೆ ಅವ್ರಿಗೆ ಆದ್ರೆ ಯಾರು ಸಕ್ಕದಾಗಿಲ್ಲ, ಒಳ್ಳೆ ಒಳ್ಳೆ ಫಿಗರ್ ಇದಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲರಿಗೂ ವಯಸ್ಸಾಗತ್ತೆ, ಎಲ್ಲಾರು ಹೋಗ್ತಾ ಹೋಗ್ತಾ ಹಂಗ ಆಗೇ ಆಗ್ತಿವಿ. ಮನ್ಸ್ ಮ್ಯಾಟ್ರ್ ಆಗ್ಬೇಕು. ನಿಮ್ ಮನ್ಸು ಶ್ರೀದೇವಿ ತರ ಇರ್ಬೇಕು, ಭೂದೇವಿ ತರ ಇರ್ಬಾರ್ದು, ಮೂದೇವಿ ತರ ಇರ್ಬಾರ್ದು. ನಂಗ್ ಅದ್ ಬೆಳಗ್ಗೆ ನೋಡಿ ಬೇಜಾರಾಯ್ತು. ಸ್ಟೇಜ್ ಮೇಲೆ ನೋಡಿದ ತಕ್ಷಣ ಎಲ್ಲಾ ಸೂಪರ್ ಆಗಿ ಕಾಣಿಸ್ತಾರೆ, ಓಕೆನಾ? ಬಟ್ ರಿಯಲ್ ಲೈಫ್ ಅಲ್ಲಿ ಅವ್ರು ಚೆನ್ನಾಗೇ ಇರಲ್ಲ. ಅಂದ್ರೆ ನೋಡಕ್ ಚೆನ್ನಾಗಿರ್ತಾರೆ, ಸ್ಟೇಜ್ ಅಲ್ಲಿ ಮಾತ್ರ ಚೆನ್ನಾಗಿರ್ತಾರೆ, ಬಟ್ ರಿಯಲ್ ಲೈಫ್ ಅಲ್ಲಿ ಚೆನ್ನಾಗಿರಲ್ಲ, ಮನ್ಸ್ ಚೆನ್ನಾಗಿರಲ್ಲ. ಅವಾಗ ಎಷ್ಟೊಂದ್ ಡಿವೋರ್ಸ್ ಗಳೆಲ್ಲ ಡಿವೋರ್ಸ್ ಆಗುತ್ತೆ, ಅದ್ರಿಂದಾನೇ ಅಲ್ವಾ? ನೋಡಿ ಇವ್ರಿಬ್ರು ಎಷ್ಟ್ ಚೆನ್ನಾಗಿದ್ದಾರೆ, ನಿಮಗೆ ಗೊತ್ತಾ? ನಾನ್ ಪರ್ಸನಲ್ ಆಗಿ ನೋಡ್ತೀನಿ, ಇವ್ರು ಎಷ್ಟ್ ಚೆನ್ನಾಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ. ನನಗ್ ಪರಲ್ಲ, ನಂಗೆ ಪ್ರಶಾಂತ್ ಅಂತ ಹುಡುಗ ಸಿಕ್ಕರೆ ಮದ್ವೆ ಆಗ್ತೀನಿ. ಈ ಲಡ್ಡು ಬಂದು ಬಾಯಿಗ್ ಬೆತ್ತ. ನನ್ನ ಅಕ್ಕ ಅನ್ಬಿಟ್ಟೆ ನಿನ್ಗೆ. ಇಲ್ಲ ಅಂದಿದ್ರ ಅಕ್ಕ ನಿಜವಾಗ್ಲೂ. ಈಗ ಫಾರ್ ಎಕ್ಸಾಂಪಲ್ ಅಕ್ಕ ಅಂತ ಹೇಳ್ದೆ ಹೋಗಿದ್ರೆ ಅಕ್ಕ, ನಿಜವಾಗ್ಲೂ ಅಕ್ಕ ಚಾನ್ಸ್ ಇದೆ, ಇನ್ನು ಮದ್ವೆ ಆಗಿಲ್ಲ. ಬಟ್ ಬೇಡ ಅಕ್ಕ, ನೀನ್ ಅಕ್ಕ ಆಗಿದ್ರೆ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕೆ ಹೇಳು? ನೀನ್ ಯಾವಳು ನನ್ ಮನ್ಸಲ್ಲಿ ಯಾವಾಗಲೂ ಹಚ್ಚೆ ಆಗಿರ್ತೀಯ, ಅದಕ್ಕೆ ಯಾವಾಗಲೂ ಹಚ್ಚೆ ಆಗಿರ್ತೀಯ, ಅದಕ್ಕೆ. ಮತ್ತೆ ಏನ್ ಗೊತ್ತಾ, ಎಷ್ಟೋ ಜನದ ಡ್ರೀಮು ಈ ಪ್ರಶಾಂತ್ ನನಗ್ ಸಿಕ್ಕಿರೋದು. ಬಿಕಾಸ್ ಅಷ್ಟೇ ಕೇರು, ಲವ್ ಎಲ್ಲ. ಅಂದ್ರೆ ಒಂದ್ ಹುಡುಗಿ ಕಂಪ್ಲೀಟ್ ಆಗಿ ಏನೇನ್ ಕೊಡ್ಬೇಕು ಅಂದ್ರೆ ಕಂಪ್ಲೀಟ್ ಪ್ಯಾಕೇಜ್, ಅಂದ್ರೆ ಏನ್ ಲವ್, ಕೇರ್ ಅದೆಲ್ಲ ಏನೇನಿದೆ ಪ್ರತಿ ಒಂದು ಒಬ್ನಲ್ಲೇ ಇದೆ. ಬಟ್ ಬ್ಯೂಟಿ ಒಂದು ಅದೆಲ್ಲ ಹೇಳೋ ಪ್ರಕಾರ ಬ್ಯೂಟಿ ಒಂದು ಬ್ಯೂಟಿ ತುಂಬಾ ಲಕ್ಷಣವಾಗಿದೆ ನೋಡಕ್ಕೆ. ಅವ್ರ ಇನ್ನರ್ ಬ್ಯೂಟಿ. ಈ ಲಡ್ಡು ಬಂದು ಬಾಯಿಗ್ ಬೆತ್ತ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ನಾನು ಹೇಳ್ಬೇಕಾದ್ರೆ ನನ್ನ ಮನ್ಸನ್ ಮಾತು ಹೇಳ್ದಲ್ಲ, ಅದೇ ಯಾಕೆ ಆನೆಸ್ಟ್ಲಿ ಬೆಳಿಗ್ಗೆ ನೋಡ್ದ ಅದು ತುಂಬಾ ಬೇಜಾರಾಯ್ತು. ಅಂದ್ರೆ ಹಿಂಗೆಲ್ಲ ಜಡ್ಜ್ ಮಾಡ್ತಾನೆ, ತುಂಬಾ ಈಸಿಯಾಗಿ ಹೋಗಿದ್ಯಾ ಮಾತಾಡೋದು, ಹೇಳೋದು. ಹೇಳಿ ಅಂದ್ರೆ ನಾವ್ ಮಾಡೋ ಕೆಲ್ಸದ ಬಗ್ಗೆ ನಮ್ಮ ನೋಡೋರು ಏನ್ ಹೇಳಕ್ಕೂ ಅಧಿಕಾರ ಇದೆ. ನೀ ಸರಿ ಮಾಡ್ತಾ ಇಲ್ಲ, ನೀನ್ ಆಂಕರಿಂಗ್ ಸರಿ ಮಾಡ್ತಾ ಇಲ್ಲ, ಆಕ್ಟಿಂಗ್ ಸರಿ ಮಾಡ್ತಿಲ್ಲ. ಬಟ್ ಪರ್ಸನಲ್ ಲೈಫ್ ಅಲ್ಲಿ, ಅದು ಎಸ್ಪೆಷಲಿ ಈ ತರ ಮದ್ವೆ ಆಗ್ಬೇಕಂದ್ರೆ ಒಂಥರ ದುಡ್ಡಿಗೋಸ್ಕರ ಬಿದ್ರು, ಅವನ ಹತ್ರ ಅಂದ ಇಲ್ಲ, ಅವ್ನ್ ಕಪ್ಪಿದಾನೆ, ಅವ್ನ ತಲೆಯಲ್ಲಿ ಕೂದ್ಲಿಲ್ಲ, ಇಂಥವ್ನಿಗೆ ಹಿಂಗ್ ಸಿಕ್ಬಿಟ್ರು, ಅದು ಮಾಡಬಾರ್ದು. ಪಾಪ ತುಂಬಾ ಸೆನ್ಸಿಟಿವ್ ಅವ್ರಿಗೆ ಹರ್ಟ್ ಆಗತ್ತೆ. ಅಕ್ಕ ಇನ್ನೊಂದೇನ್ ಗೊತ್ತಾ, ಅವಳನ್ನ ಲವ್ ಮಾಡ್ಬೇಕಾದ್ರೆ ಅವಳ ನನ್ನ ಬ್ಯಾಕ್ ಗ್ರೌಂಡೇ ಗೊತ್ತಿರ್ಲಿಲ್ಲ. 10 ನೆಗೆಟಿವ್ ಮುಂದೆ 90 ಪಾಸಿಟಿವ್ ಇದೆ. ತನಗೇನ್ ಬೇಜಾರಿಲ್ಲ. ಒಂದ್ 90 ಜನ ನಮ್ಮನ್ನ ಇಷ್ಟ ಪಡ್ತಾರಲ್ಲ, ಅದೇ ಖುಷಿ. 10 ಜನ ಇಷ್ಟ ಪಡಲ್ಲ ಅನ್ಬಿಟ್ಟು ಅವ್ರ 10 ಜನಕ್ಕೋಸ್ಕರ ತಲೆ ಕೆಡ್ಸ್ಕೊಂಡ್ರೆ ತಲೆ ನಾನೇ ಹೇಳ್ತೀನಲ್ಲ, ತಲೆ ಕೆಡ್ಸ್ಕೊಳ್ಳೇಬಾರ್ದು. ಬಟ್ ಸಡನ್ ಆಗಿ ಹಂಗ್ ನೋಡಿದಾಗ ಹರ್ಟ್ ಆಗುತ್ತೆ, ಹರ್ಟ್ ಆಗತ್ತೆ. ನನಗೆ ಬೇಜಾರಾಯ್ತು. ನನ್ ಬಗ್ಗೆ ಮಾತಾಡ್ತಲ್ಲ ಅವರು, ನನ್ ಬಗ್ಗೆ ಮಾತಾಡ್ ನನ್ ತಲೆನೂ ಕೆಡ್ಸ್ಕೊಂಡಲ್ಲ, ನಂಗೆ ಅಭ್ಯಾಸ ಆಗೋಗಿದೆ ಅದು. ಬಟ್ ಒಂಥರ ನಂಗೆ ಗೊತ್ತಿರೋರ್ ಬಗ್ಗೆ ಅಯ್ಯೋ ಹಿಂಗ್ ಅನ್ಬಿಟ್ರಾ. ನಿಮ್ಗೆ ಗೊತ್ತಲ್ಲಕ್ಕ ಪರ್ಸನಲ್ ಆಗಿ ನಾನು ಹಿಂಗೆ ಇವಳು ಹಿಂಗೆ ಏನಂತ. ತುಂಬಾ ಕೆಟ್ಟ ಮಗ ಅವನು. ಅಕ್ಕ ನೀನು ಗ್ಲಾಸ್ ಹಾಕೊಂಡ್ ಚೆನ್ನಾಗಿ ಕಾಣಿಸ್ತಿದ್ಯಾ, ಅಲ್ಲಿ ಅಕ್ಷತೆ ಹಾಕ್ಬೇಕಾದ್ರೆ ನಂಗೆ ಆ ಗ್ಲಾಸ್ ಕೊಡ್, ನಾನು ಸ್ವಲ್ಪ ಹಾಕೊಂಡು ವಾಪಸ್ ಕೊಡ್ತೀನಿ ನಿಂಗೆ. ಚೆನ್ನಾಗಿ ಕಾಣಿಸ್ತಿದ್ಯ ಅಂದ್ರೆ ನೀನು ಈಗ ಏನ್ ಅದೆಲ್ಲ ಕೊಡಲ್ಲ. ಕೊಡ್ತೀನಿ ಪ್ರಶಾಂತ್, ನಂದೆಲ್ಲ ನಿಂದೆ. ಅದಕ್ಕ ಮತ್ ಕಾರ್ ಓಡ್ಸಕ್ ಬಿಡ್ಲಿಲ್ವಲ್ಲಕ್ಕ ನೀನು? ಒಂದ್ಸತಿ ಈಗ ಬರ್ತಾ ನಾನು ಕಾರ್ ಓಡಿಸ್ತೀನಿ, ನೀವ್ ಬಿಡ್ಬೇಕು, ಓಕೆನಾ? ನೋಡಿದ್ರಾ ಎಲ್ಲ ಹೆಂಗ್ ರೆಡಿ ಮಾಡ್ಕೊಂಡು ತಗೊಂಡ್ಬರ್ತಾರೆ. ಖಾಲಿ ಬಾಕ್ಸ್ ನೋಡಿ, ಖಾಲಿ ಬಾಕ್ಸ್ ಮಾಡ್ಕೊಟ್ಟಲ್ಲ ಅಕ್ಕ. ಅದು ಹುಡುಗಿರ್ದಾಕ ಹೆಂಗ ಹಾಕೊಳ್ಳಿ ಗೊತ್ತು ಬಿಡು. ಏನ್ ಹೇಳು? ಫಾರಿನ್ ಅಲ್ಲಿ ಕೆಲ್ಸ ಆದವನೇ ಅಕ್ಕ, ಇದೆಲ್ಲ ಹಾಕಲಕ್ಕ. ಪರೀಕ್ಷೆ ಹಾಕೋತೀನಿ, ಈಗ ಕಾಣಿಸ್ತೀವಿ ಬಿಡ. ಓ ಅಕ್ಕ, ನಾನು ಚೆನ್ನಾಗಿ ಕಾಣಿಸ್ತೇನೆ ಇವತ್ತು. ಅಕ್ಕ ಸೈಡ್ ಇದ್ದ ಸಮಂತ ತರ ಕಾಣಿಸ್ತಿದ್ಯಕ್ಕ. ಅಯ್ಯೋ ಅಕ್ಕ, ದೀಪಿಕಾನ? ಎಸ್ ಅಕ್ಕ. ಇವಾಗ ನಾವು ಶಿವು ಮಾನ್ಸಕ್ಕ ಅವ್ರ ಮದ್ವೆಗೆ ಹೋಗ್ತಾ ಇದೀವಿ. ಶಿವ್ ಬ್ರೋ ಮಾನ್ಸಕ್ಕ ಅಂತಂದ್ರೆ ಅವ್ರಿಬ್ರು ಕಷ್ಟ ಆಗ್ಬಿಡುತ್ತೆ. ಶಿವು ಮಾನ್ಸಕ್ಕ ಮದ್ವೆಗೆ ಹೋಗ್ತಾ ಇದೀವಿ ನಾವು. ಸೊ ಈಗ ಹೋಗ್ತಾ ಇದೀವಿ ಮದ್ವೆಗೆ. ಲೆಫ್ಟ್ ಹೋಗ್ಬೇಕು, ನಾನು ಎಲ್ಲ ಅರ್ಜೆಂಟ್ ಅಲ್ಲ ಅವ್ರೆ. ಸೊ ಲೆಟ್ಸ್ ಗೋ, ಬನ್ನಿ. ಎಂಟ್ರಲ್ಲೇ ಸಿಕ್ಕಾಪಟ್ಟೆ ಜನ ಇದ್ರು, ಆದ್ರಿಂದ ನಾವು ಜಾಸ್ತಿ ಫುಟೇಜಸ್ನ ತಗೊಳೋದಕ್ಕಾಗಲಿಲ್ಲ. ನಾನು ಪರ್ಸ್ನಲಿ ಇವ್ರ ಜೋಡಿನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಯಾಕಂದರೆ ಇಬ್ಬರಿಗೂ ಸಿಕ್ಕಾಪಟ್ಟೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇವ್ರು ಹೀಗೆ ಯಾವಾಗಲೂ ಖುಷಿಯಾಗಿ ಇರಲಿ ಅಂತ ನಾವೆಲ್ಲ ಹಾರೈಸೋಣ.
ಆ್ಯಕ್ಚುಲಿ ವಿಡಿಯೋ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು ಆ್ಯಂಡ್ ಅಲ್ಲಿ ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಫೋಟೋಸ್ ಅದು ಇದು ಅಂತ ಬರ್ತಿದ್ರು ಆ್ಯಂಡ್ 30ಕ್ಕಿಂತ 40 ಮೀಡಿಯಾದವ್ರು ಇದ್ದರು. ಆ್ಯಂಡ್ ಅಲ್ಲೇ ಗೊತ್ತಾಗುತ್ತೆ ನಮ್ಮ ಶಿವ್ ಬ್ರೋ ಮತ್ತು ಮಾನ್ಸಕ್ಕ ಎಷ್ಟು ಜನನ ಸಂಪಾದನೆ ಮಾಡಿದೆ ಅಂದರೆ. ಆ್ಯಂಡ್ ಎಲ್ಲರೂ ಕೂಡ ಬಂದಿದ್ದರು. ಅಲ್ಲಿ ನಾವು ವಾತಾವರಣಕ್ಕೆ ನೋಡಿ ನನಗೆ ವೀಡಿಯೋ ಕ್ಯಾಮ್ರಾ ತೆಗಿಬೇಕು ಅಂತ ಅನ್ನಿಸ್ಲೇ ಇಲ್ಲ. ನಾನು ಮಾಡಿದೆ, ಏನು ಮಾಡೋಕ್ಕಲ್ಲ, ಎಂಟ್ರಿ ಅಲ್ವಾ ಮಾಡಿದೆ. ಚಿಲ್ಲರ್ ನಾನೇ ಮಾಡಿದ್ದಲ್ಲ, ಅದಕ್ಕೆ ಮಾಡಿದೆ. ನೀವು ವ್ಲಾಗ್ ಮಾಡಬೇಕು, ಇಂಥದ್ದೇ ಮಾಡಬೇಕಾಗಿರುತ್ತೆ. ಆ್ಯಕ್ಚುಲಿ ವ್ಲಾಗ್ ಇಂಥದ್ದು ಮಾಡಬೇಕು. ನೀನು ಎಷ್ಟು ಬೇಗ ಬಿಡ್ತೀನಿ. ಹೌದಾ, ಹೋಗ್ಲಿ ಬಿಡು, ನನ್ನ ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ಯಾ. ಎಷ್ಟು ಜನ ಆಲ್ರೆಡಿ ವಿಡಿಯೋ ತೆಗಿತಾರೆ ಅನ್ನೋದನ್ನ ಬಿಡ್ತಾನೆ ಇಲ್ಲ. ಸೊ ಎಲ್ಲ ವಿಡಿಯೋಗ್ರಾಫರ್ಸ್ ಇಲ್ಲೇ ಇದ್ದಾರೆ, ಆನ್ ಸೆಟ್ ಹೆಂಗೆ ಮಾಡ್ತಿದ್ದಾರೆ ನೋಡ್ಬೋದು. ಸೊ ಗೈಸ್, ನೋಡಿದ್ರಲ್ಲ ಹೇಗಿತ್ತು ಅಂತ. ನಾವು ಜಾಸ್ತಿ ವಿಡಿಯೋ ತಗೊಳೋದಕ್ಕಾಗಲಿಲ್ಲ, ಯಾಕಂದ್ರೆ ಸುಮಾರು ಜನ ರಶ್ ಇತ್ತು ಆ್ಯಂಡ್ ಆದ್ರಿಂದ ಜಾಸ್ತಿ ಮೊಮೆಂಟ್ಸ್ನು ತಗೊಳಕ್ಕಾಗಲಿಲ್ಲ. ಬಟ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಲ್ಲ ವ್ಲಾಗಲ್ಲೇ ಹೇಳೋದಕ್ಕಾಗಲ್ಲ. ಸೊ ನೋಡಿದ್ರಲ್ಲ, ಶಿವ ಅವ್ರದ್ದು ಮಾನ್ಸಾಕಂದು ಮದುವೆ ಹೇಗಾಯ್ತು ಅಂತ ತುಂಬ ಚೆನ್ನಾಗಾಯ್ತು, ತುಂಬ ಗ್ರ್ಯಾಂಡ್ ಆಗು ಆಯ್ತು, ತುಂಬ ಖುಷಿ ಆಯ್ತು. ಸೊ ನಾವು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಅಲ್ಲೆಲ್ಲ ಮಾತಾಡ್ಸಿದೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾದ್ರೆ ಇಷ್ಟೇ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅದನ್ನ ಮರಿಬೇಡಿ.